ಇದು ತಮ್ಮೆಲ್ರಿಗೂ ಗೊತ್ತಾಗಿದೆಯಲ್ಲೋ ಗೊತ್ತಿಲ್ಲ, ಇವರು ನಮ್ಮ ಪ್ರಜ್ಞಾ ಮರಾಠೆ ಅವರು. ಹಾಗೂ ನಮ್ಮ ಅಮೀಶ್ ಅವರು, ನಮ್ಮ ಗಾಯಕರಾದಂಥ ಅಮೀಶ್ ಕೃಷ್ಣ ಹಾಗೂ ಬಲರಾಮನ ಪಾತ್ರವನ್ನ ಮಾಡಿದ್ದಾರೆ. ಅಲ್ಲಿರುವಂತಹ ಕಂಸ ಪಾತ್ರವನ್ನ ಮಾಡಿದವರು ಪ್ರಜ್ಞಾ ಮರಾಠೆ ಅವರ ತಾಯಿ ಅನುಪಮ ಅವರು. ತಮ್ಮ 52ನೇ ವಯಸ್ಸಲ್ಲಿ 15 ವರ್ಷಗಳಿಂದ 15 ಹೆಣ್ಣು ಮಕ್ಕಳ ತಂಡವನ್ನ ಕಟ್ಕೊಂಡು 114ನೇ ಪ್ರದರ್ಶನವಾಗಿ ನಮ್ಮ ವೇದಿಕೆಯಲ್ಲಿ ಅವರು ಪ್ರದರ್ಶನವನ್ನ ಕೊಟ್ಟಿದ್ದಾರೆ. ಅಮ್ಮ, ದಯವಿಟ್ಟು ನಮ್ಮ ಕಲಾವಿದರ ನಿಮ್ಮ ತಂಡದ ಪರಿಚಯವನ್ನ ಮಾಡಿಕೊಡಿ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ತುಂಬಾ ನಮಗೆ ಸಂತೋಷ ಆಗಿದೆ. ಈ ಒಂದು ಬೃಹತ್ ವೇದಿಕೆಯಲ್ಲಿ ಸಂಗೀತ ದಿಗ್ಗಜರ ಮುಂದೆ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಮೊದಲು ಜೀ ವಾಹಿನಿಗೆ ಧನ್ಯವಾದಗಳು. ಅಂದರೆ ಈ ಯಕ್ಷಗಾನದಲ್ಲಿ ಮುಖ್ಯವಾಗಿ ಭಾಗವತರು ಅವರು ಅರ್ಜುನ್ ಕೊರಡೇಲ್ ಅಂತ. ಅವರಿಗೆ ಮದ್ದಳೆ ಗೊತ್ತು, ಚಂಡೆ ಗೊತ್ತು, ಮೇಕಪ್ ಗೊತ್ತು, ಡ್ರೆಸ್ಸು ಅವ್ರದ್ದೇ. ಈಗ ಎಲ್ಲನೂ ಅವರು ನಿರ್ವಹಿಸ್ತಾರೆ. ಆಮೇಲೆ ಮದ್ದಳೆಗಾರರು ಪೃಥ್ವಿ ಬಡಕಿಲ ಅಂತ, ಅವರು ಕೆಲಸಕ್ಕೆ ಹೋಗ್ತಾರೆ, ಸಾಫ್ಟ್ವೇರ್ ಇಂಜಿನಿಯರು ಆಗಿದ್ರೂ ಈ ಅವ್ರದ್ದು ಹವ್ಯಾಸ. ಆಮೇಲೆ ಶಿಖಿನ್ ಶರ್ಮಾ ಚಂಡೆಯಲ್ಲಿ ಅವರು ಒಂದು ಉದ್ಯೋಗದಲ್ಲಿ ಇದ್ದಾರೆ. ಆಮೇಲೆ ಶ್ರೀಶ್ ಅವರು ಚಕ್ರತಾಳ ಅಂತ ಅದರಲ್ಲಿ ಬಂದಿದ್ದಾರೆ. ಎಲ್ಲರೂ ಒಂದೊಂದು ವ್ಯವಸ್ಥಿತ ಕೆಲಸಕ್ಕೆ ಹೋಗಿ ಬಿಡುವು ಟೈಮಲ್ಲಿ ಇದನ್ನು ನಿರ್ವಹಿಸ್ತಾರೆ. ಅದಕ್ಕೆ ನಮಗೆ ತುಂಬ ಸಂತೋಷ. ಇವರು ನಮ್ಮ ತಂಡದವರು ಸಾಫ್ಟ್ವೇರ್ ಇಂಜಿನಿಯರ್ ಪೂನಮ್ ಗೋಖಲೆ ಅಂತ. ಆಮೇಲೆ ಇವಳು ನನ್ನ ಮಗಳು ಅಮೀಶ್ ಶುಭ ಅಂತ, ಅವಳು ಪಕ್ಷಿ ತಜ್ಞೆ ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದಾಳೆ. ನಮ್ದು ಇದು ಹವ್ಯಾಸ ಮೇಡಮ್. ಇದು ಆತ್ಮತೃಪ್ತಿ ತುಂಬಾ ಸಿಗತ್ತೆ ಇದರಲ್ಲಿ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ನಾವು. ಅಯ್ಯೋ ಇಲ್ಲಮ್ಮ, ನಮ್ಮ ದಕ್ಷಿಣ ಭಾಗದಲ್ಲಿ ಒಂದು ನಂಬಿಕೆ ಏನಂದ್ರೆ ಯಕ್ಷಗಾನ ಒಂದು ದೇವರ ಸೇವೆ ಇದ್ದ ಹಾಗೆ ಸರ್. ಆ ದೇವರ ಸೇವೆಯನ್ನ ಎಲ್ಲ ಕಲಾವಿದರು ಮಾಡ್ತಾ ಇದ್ದಾರೆ. ಆ ಸೇವೆ ಈ ವೇದಿಕೆಯಲ್ಲೂ ತಲುಪ್ತಲ್ಲ, ಇದು ನಮಗೆ ನಿಜವಾಗ್ಲೂ ಸಿಕ್ಕಂತ ಒಂದು ಗೌರವ. ಹಾಗೆಯೇ ನಮ್ಮ ತಂಡದಲ್ಲಿ ಇನ್ನೂ ಅನೇಕ ಮಹಿಳೆಯರಿದ್ದಾರೆ, ಎಲ್ಲ ಕೂತಿದ್ದಾರೆ ನೋಡಿ. ಅವರು ಒಮ್ಮೆ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಹೌದೌದು, ಖಂಡಿತ, ಪ್ಲೀಸ್ ಬನ್ನಿ, ಪ್ಲೀಸ್ ಬನ್ನಿ. ಇವರೆಲ್ಲರೂ ನಮ್ಮ ತಂಡದ ಮಹಿಳೆಯರು. 15 ವರ್ಷದಿಂದ ಮಾಡ್ತಾ ಇದ್ದೀವಿ. 2009ನೇ ನಮ್ಮ ಯಜಮಾನ್ರು, ಎಲ್ಲರ ಯಜಮಾನ್ರು ನಮಗೆ ಸಪೋರ್ಟ್ ಇದೆ, ಆತ್ಮತೃಪ್ತಿಗೋಸ್ಕರ ಅಷ್ಟೇ ಅಲ್ವಾ. ಅಂದ್ರೆ 52 ವಯಸ್ಸಲ್ಲಿ ಇನ್ನೂ ಅವ್ರ ಪ್ಯಾಷನ್ ಬಿಟ್ಕೊಟ್ಟಿಲ್ಲ. ಸೊ VP ಸರ್, ಏನ್ ಹೇಳಕ್ ಇಷ್ಟಪಡ್ತೀರಿ? ಎಷ್ಟು ಹೆಮ್ಮೆ ಅನ್ಸ್ತಾ ಇದೆ ಈ ಕ್ಷಣ ನಿಮಗೆ? ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆಂದ್ರೆ, ಈ ವೇದಿಕೆಯ ಗೌರವ, ಈ ವೇದಿಕೆಯ ಮೆರುಗು, ಈ ವೇದಿಕೆಯ ಆ ಒಂದು ಶ್ರೇಷ್ಠತೆಯನ್ನು ನೀವೆಲ್ಲರೂ ಬಂದು ಇನ್ನೂ ಬೆಳಗಿಸಿದ್ದೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ನನಗೆ ನಂಬಲಿಕ್ಕೆ ಅಸಾಧ್ಯವಾದಂಥ ವಿಷಯವೇನೆಂದರೆ, ನಮ್ಮ ಪ್ರಜ್ಞಾ ಮತ್ತು ಅಮೀಶ್ ನಿಜಕ್ಕೂ ಇವರು ಒಂದು ನಿಮಿಷ LED-ನಲ್ಲಿ ಅವ್ರ ಫೋಟೋಗಳಿದ್ರೆ ಹಾಕಿ, ಸುಮ್ಮನೆ ರ್ಯಾಂಡಮ್ ಆಗಿ ಅವ್ರದ್ದು ಯಾವ್ದಾದ್ರು ಒಂದು ಫೋಟೋ ಹಾಕಿ, ಎಂಥ ಒಂದು ಪರಿವರ್ತನೆ. ಅವರು ಇಬ್ಬರೂ ಕೂಡ ನಾಟ್ ಅ ಮೀಡಿಯಾಕರ್ ಟ್ಯಾಲೆಂಟ್ ವೆನ್ ಇಟ್ ಕಮ್ಸ್ ಟು. ನೋಡಿ, ಅಮೀಶ್ ಹಂಗಿರ್ತಾನೆ. ಇವತ್ತು ನೋಡಿ ಹೇಗೆ ಬದಲಾಗಿದ್ದಾನೆ ಅಂತ. ಅಚ್ಚಾ, ಮೀಸೆ ಇದಕ್ಕೋಸ್ಕರ ತೆಗೆದ್ಬಿಟ್ಯಾ? ನಿಜಕ್ಕೂ ಹೇಳ್ತೀನಿ, ನಾನು ಬಹಳ ಚಿಕ್ಕವನು. ನೀವು ಮಾಡಿರೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಾನು ಬಹಳ ಚಿಕ್ಕವನು. ನೋಡಿ, ಪ್ರಜ್ಞಾ ಹಂಗಿರ್ತಾಳೆ. ಯಾವ ರೀತಿ ಕೃಷ್ಣನ ಪಾತ್ರವನ್ನು ಅಷ್ಟು ಸುಂದರವಾಗಿ ನಿರ್ವಹಿಸಿದ್ಲು. ಥ್ಯಾಂಕ್ ಯು ಸೋ ಮಚ್. ನಾನು ಭಾಳ ಭಾವುಕನಾಗಿದ್ದೇನೆ. ಮಾತಾಡ್ತಾ ಇದ್ರೆ ಇನ್ನೂ ಮಾತಾಡ್ತಾನೆ ಇರ್ಬೋದು. ನಿಮ್ಮ ತಂದೆಯವರು ಬಂದಿದ್ದಾರೆ, ನಮಸ್ಕಾರ ಸರ್. ಈ ರೀತಿ ಸಾಧ್ಯವಾಗಿದೆ ಅಂದರೆ ಎಲ್ಲೋ ನೀವು ಒಂದು ತೆರೆಯ ಹಿಂದೆ ಇರುವಂತಹ ಒಂದು ಶಕ್ತಿ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಮತ್ತೊಮ್ಮೆ ಜೀ ಕನ್ನಡ ಸಾರೆಗಾಮಪ ಟೀಮ್ ಎಕ್ಸ್ಟ್ರಾಡಿನರಿ ಗೈಸ್. ಮಹಾಗುರುಗಳೇ, ನಿಮಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಮಹಾಗುರುಗಳೇ? ತಾಯಿ, ಇಡೀ ಕನ್ನಡ ನಾಡಿನ ವೀಕ್ಷಕರಿಗೆ ಮತ್ತು ಈ ಜೀ ಪರಿವಾರಕ್ಕೆ ನೀವು ನಮಗೆ ಮಾಡಿಕೊಟ್ಟ ಅವಕಾಶ ಇದು. ತನ್ನ ನೆಲೆಯ ಕಲೆಯನ್ನ ಕಣ್ಣಿನಂತೆ ಕಾಪಾಡಿಕೊಡುವ ಯಕ್ಷಗಾನದ ಕಲಾವಿದರೆ ಕರಾವಳಿಯ ಕಿರೀಟ. ಸೂಪರ್.
ದರ್ಶನ್, ನಿನ್ನ ಟ್ಯಾಲೆಂಟ್ಗೆ ಯು ಆರ್ ಅ ರಾಕ್ ಸ್ಟಾರ್ ಡೂಡ್, ಯು ಆರ್ ಅ ರಾಕ್ ಸ್ಟಾರ್. ಕಲಾಕಾರ ಏನು ಈಸ್ ಈ ನಿನಗೆ ಆ್ಯಕ್ಚುಲಿ 5 ಚೇರ್ ಕಮ್ಮಿ, ನಿನಗೊಂದು ದೊಡ್ಡ ಸೋಫಾ ಹಾಕ್ಬಿಟ್ಟು ಮಲಗಿಸ್ಬಿಡ್ಬೇಕು. ದರ್ಶನ್ ಏನಿಲ್ಲ ಆನ್ ದ ಸ್ಪಾಟ್ ಅಲ್ಲಿ ಆಡ್ತಾ ಇದ್ಯಾ? ಇಲ್ಲ ಸರ್, ಅದು ಬರ್ಕೊಂಡಿದೆ ಸರ್. ಹಾ. ಬಟ್ ಬರಿಬೇಕಾದ್ರೆ ಅದು ತಲೆಗೆ ಹೋಗ್ಬಿಟ್ಟಿತ್ತು ಸರ್, ಸುಮ್ಮನೆ ಸೇಫ್ಟಿಗೆ ಇರಲಿ ಅಂತ. ಆ್ಯಕ್ಚುಲಿ ನಾನು ಬರಿಬೇಕು ಅಂತ ಕೂತ್ಕೊಂಡಾಗ ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಪ್ರಮೋದ್ ಜೋಯಿಸ್ ಅಂತ. ಅವರು ನನಗೆ ಕೂತ್ಕೊಂಡು ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ, ಲೈಕ್ ಓಕೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಪ್ಲ್ಯಾನ್ ಎಲ್ಲ ವರ್ಕ್ ಮಾಡಿ ಒಂದು 3 ದಿನ ನೈಟ್ ಕೂತ್ಕೊಂಡು ದಿನ ಬರೀತಿದ್ವಿ 3 ದಿನ. ಆಮೇಲೆ ಬರೀ ಅಷ್ಟಲ್ಲಿ ತಲೆಗೆ ಬಂದ್ಬಿಟ್ಟಿತ್ತು ಸರ್. ಪಾಪ ಮತ್ತೆ ಅದನ್ನ ಪ್ರೆಸೆಂಟ್ ಮಾಡೋದ್ರಲ್ಲಿ ಒಂದೊಂದು ಕ್ಯಾರೆಕ್ಟರ್ನ ಎತ್ತಿಡಿದೆ. ಯು ಆರ್ ಎ ರಾಕ್ ಸ್ಟಾರ್ ಅಪ್ಪ. ನೀನು ದೊಡ್ಡ ಮಟ್ಟದಲ್ಲಿ ಬೆಳಿತೀಯ ಅಂತಂದೆ, ದೊಡ್ಡ ಮಟ್ಟದಲ್ಲಿ ಬೆಳಿತೀಯ ನೀನು. ಲವ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಜನ್ಯಾಜಿ, ಫಸ್ಟ್ ನಮ್ಮ ಹುಡುಗನ್ಗೆ ಒಂದು ಹಾಕ್ಕೊಡಿ, ಆಮೇಲೆ ಮಾತಾಡಿ. ಏನು ದರ್ಶನ್ ನೀವು ಅದು ಸಾಹಿತ್ಯ ಬರ್ದಿರೋದು, ಅದನ್ನು ಕರೆಕ್ಟಾಗಿ ಆ ಡೈಲಾಗ್ಸ್ನ ತಂದಿರೋದು, ಆ ಮಿಮಿಕ್ರಿನ ಅದ್ರಲ್ಲಿ ತಂದಿರೋ ಅದೆಲ್ಲ ಒಂದು ಕಡೆ. ಆದರೆ ಒಬ್ಬ ಮನುಷ್ಯ ಇಡೀ ಹಾಡನ್ನು ಒಬ್ಬನೇ ನಿಂತ್ಕೊಂಡು ಅಷ್ಟು ಎನರ್ಜಿನಲ್ಲಿ ವೇದಿಕೆ ಮೇಲೆ ಲೈವ್ ಹಾಡ್ತಾನಲ್ಲ, ಓ ಮೈ ಗಾಡ್, ಅದು ಟ್ಯಾಲೆಂಟ್. ಥ್ಯಾಂಕ್ ಯು ಸರ್. ನಿನ್ನ ಹೆತ್ತ ತಾಯಿ ಹೊಟ್ಟೆ ತಣ್ಣಗಿರ್ತದೆ. ಇಡೀ ಕನ್ನಡ ನಾಡಿಗೆ ನೀನೊಬ್ಬ ನರಸಿಂಹರಾಜು ಮಿಕ್ಸ್ಡ್ GV ಅಯ್ಯರ್ ಬಾಲಕೃಷ್ಣ ವಾ 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 ವಾ. ಎಲ್ಲ ಸೇರಿರೋ ತ್ರಿಮೂರ್ತಿ ಹಾಸ್ಯ ರತ್ನ ಕಣವೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹಾಗುರುಗಳೇ. ಇವತ್ತು ಅವರ ತಂದೆ ತಾಯಿ ಎಷ್ಟು ಹೆಮ್ಮೆ ಪಟ್ಟಿದ್ದಾರೆ ಅಂತ ಅಂದ್ರೆ ನಿಮ್ಮ ಕಣ್ಗಳಲ್ಲಿ ಅದು ನನಗೆ ಕಾಣ್ತಾ ಇದೆ. ನನ್ನ ಮಗನ ಈ ಪ್ರತಿಭೆ ಎಲ್ಲ ಈಚೆ ಬರೋದಕ್ಕೆ ಕಾರಣ ಈಸಿ ಟಿವಿ, ಈ ವೇದಿಕೆನೆ. ಇಲ್ಲ ಅಂದರೆ ಇದೆಲ್ಲ ನಮಗೇನು ಗೊತ್ತಾಗ್ತಾನೂ ಇರಲಿಲ್ಲ. ನಿಮ್ಮೆಲ್ರಿಗೂ ನನ್ನ ಎಷ್ಟು ಕೃತಜ್ಞತೆ ಹೇಳೋದು ನಾನು ಸಾಕಾಗ್ತಿಲ್ಲ. ನಾನೊಂದು 2 ಲೈನ್ ಒಳಗೆ ಒಂದು ಏನಾದ್ರು ಹೇಳ್ಬೋದು ಅಂತಂದ್ರೆ, ಹೇಳಿ ಸರ್. ಓ, ಟ್ಯಾಲೆಂಟ್ ಇಲ್ಲಿಂದ ಬರ್ತಾ ಇದೆ ಮಹಾಗುರುಗಳೇ. ತಂದೆಗೆ ತಕ್ಕ ಮಗ. ಮಂಜಿನ ಹನಿಗಳ ಚಿಟಪಟ ಸದ್ದಲ್ಲಿ, ಚುಳುಜುಳು ಹರಿಯುವ ಧಾರೆಯ ತಕ್ಕದಲ್ಲಿ, ನಾದ ಬ್ರಹ್ಮನ ಹೂದೋಟದಲ್ಲಿ, ತಳತಳ ಹೊಳೆಯುವ ಕೋಲ್ಮಿಂಚಿನ ತೆರದಲ್ಲಿ, ಸೋಲಿಲ್ಲದ ಬಾಳು ನಿನ್ನದಾಗಲಿ ಎಂದು ಹರಸಿ ಹಾರೈಸುವ ನಿಮ್ಮಮ್ಮನ ಮನದೊಡೆಯ ಆನಗೌ. ನಿಮ್ಮ ತಂದೆ ಅಂತ ಹೇಳ್ತಲ್ಲ, ನಿಮ್ಮ ಅಮ್ಮನ ಮನದೊಡೆಯ. ನಿಮ್ಮ ಅಮ್ಮನ ಮನದೊಡೆಯ ಈ ಒಂದು ಕವಿತೆನ ಹೇಳಿದ್ದಾರೆ. ಅವನು ಮಾತ್ರ ಅಮ್ಮನ ಮಗ ಅಲ್ಲ, ನೀವು ಅಮ್ಮವ್ರ ಗಂಡ ಅಂತ ಗೊತ್ತಾಯ್ತು ಸರ್ ನಮಗೆ. ಒಳ್ಳೇದಾಗ್ಲಿ.